ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮನೆ ಆಕಳನ್ನೆಲ್ಲ ಫ್ರೀ ಗ್ರೇಜಿಂಗ್ ಅಂತ ಕರ್ಕೊಂಡ್ಬಂದಿದ್ದೀನಿ ಆಯಿತಾ. ಹಾಗಾದರೆ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾವೆ ಅಂತ. ಆರಾಮ್ಸೆ ಇಲ್ಲೇ ಎಲ್ಲೋ ಮೇಯ್ತಾ ಇರ್ತವೆ. ನೋಡೋಣ ಬನ್ನಿ ಎಲ್ಲಿದ್ದಾವೆ ಅಂತ. ಕಾಣಿಸಿದ್ವು, ಅಲ್ಲಿದೆ, ಅಲ್ಲಿ ಕಾಣಿಸ್ತಿರ್ಬೋದು ಮೇ ಬಿ, ಅಲ್ಲಿ ನೋಡೋಣ ಬನ್ನಿ ಏನು ಮಾಡ್ತಿದ್ದಾವೆ ಅಂತ. ಎಷ್ಟು ಆರಾಮಾಗಿ ಮೇಯ್ತಾವೆ ಅಂತಂದರೆ ನಮಗೂ ಎಷ್ಟು ಖುಷಿ ಆಗುತ್ತೆ. ಅವ್ರು ಇಷ್ಟು ಫ್ರೀಡಮ್ಮಾಗಿ ಮೇಂದರೆ. ಇಷ್ಟು ವರ್ಷ 4 ಗೋಡೆ ಮಧ್ಯೆ ಇರ್ತಿದ್ವು, ಇವಾಗ ಆರಾಮ್ಸೆ ಈ ಥರ ಮೆಂದ್ಕೊಂಡು ಬರ್ತವೆ. ನೋಡ್ಬೋದು ನೀವು, ನೋಡಿ ಎಷ್ಟು ಆರಾಮ್ಸೆ ಖುಷಿಯಿಂದ ಇದ್ದಾವೆ. ಮಾರ್ನಿಂಗ್ ಬಿಟ್ಟಾಕೋಕ್ಕೆ ಕಾಯ್ತಾ ಇರ್ತವೆ. ಒಂದು ಹಾಫ್ ಡೇ ಮಾರ್ನಿಂಗ್ ಒಂದು 9ಗೆ ಬಿಟ್ಟಾಕ್ತೀವಿ, 12 ತನಕ. ಆಮೇಲೆ ಬಿಸಿಲು ಜಾಸ್ತಿ ಆದ ನಂತರ ವಾಪಸ್ ಕರ್ಕೊಂಡು ಹೋಗ್ತೀವಿ. ನೋಡ್ಬೋದು ನೀವು, ನೋಡಿ ಎಷ್ಟು ಆರಾಮ್ಸೆ ಮೇಯ್ತಿದ್ದಾವೆ. ವಾಹ್, ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋಕ್ಕೆ, ಒಂಥರ ಅಲ್ವಾ. ನೋಡಿ ನೋಡ್ಬೋದು. ಸಾಕು 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 ಸಾಕು. ನೋಡಿ ಆರಾಮ್ಸೆ ಮೇಯ್ತಿದ್ದಾವೆ. ಒಂದು ಹಾಫ್ ಡೇ ಮೆನ್ಕೊಂಡು ಬರ್ತವೆ. ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಬರೀ ಹಾಫ್ ಡೇ ಬಿಡ್ತೀವಿ. ಆಮೇಲೆ ಫುಲ್ ಡೇ ಬಿಡುವಂಥ ಪ್ಲ್ಯಾನ್ ಇದೆ, ನೋಡಬೇಕು. ಅಂತಂದರೆ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ. ಅಂದರೆ ಇದು ಬೆಟ್ಟ ಆಗಿರೋದ್ರಿಂದ ನಾವು ಎಲ್ಲೂ ನೀರನ್ನ ಸ್ಟಾಕ್ ಮಾಡೋಕ್ಕಾಗಲ್ಲ. ಒಂದು ನಾವೇನಾದರೂ ಒಂದು ವ್ಯವಸ್ಥೆ ಮಾಡಿ ನೀರು ತಂದು ಇಡಬೇಕು ಈ ಬೆಟ್ಟದಲ್ಲಿ. ಸೊ ಅವರು ಸ್ವಲ್ಪ ಇದಾದ ನಂತರ ಬಾಯಾರಿಕೆ ಆದ ನಂತರ ಬಂದು ಕುಡ್ಕೊಂಡು ಹೋಗ್ತಾರೆ. ಆ ಥರ ಮಾಡಬೇಕು, ನೋಡಬೇಕು. ಆ ಥರ ಪ್ಲ್ಯಾನ್ ಸದ್ಯಕ್ಕೇನಿಲ್ಲ, ಬಟ್ ಮಾಡೋ ಪ್ಲ್ಯಾನ್ ಇದೆ. ಫುಲ್ ಡೇ ಬಿಡ್ತೀವಿ ಅಂತಿದ್ರೆ ಮಾಡೋ ಪ್ಲ್ಯಾನ್ ಇದೆ. ಅಂತಂದರೆ ಎಲ್ಲರೂ ಫಾರ್ ಎಕ್ಸಾಂಪಲ್ ಇಡೀ ಬೆಟ್ಟದಲ್ಲಿ ಇಲ್ಲೆಲ್ಲಾದ್ರೂ ಒಂದು ಜಾಗ ಮಾಡೋದು ಪ್ರಾಪರಾಗಿ. ಈ ಜಾಗದಲ್ಲಿ ಒಂದು ನಮ್ಮ ಕಡೆ ಎಲ್ಲ ಕಲ್ಲಿನ ದೋಣಿ ಅಂತ ಇರುತ್ತೆ ಆಯಿತಾ. ಅದನ್ನು ಹೊತ್ಕೊಂಬರೋದೇ ಕಷ್ಟ, ಅದೇ ಪ್ರಾಬ್ಲಮ್ಮು. ಅದನ್ನು ತಂದು ಇಡೋದು. ಆಮೇಲೆ ಒಂದು ಡೇ ಅಥವಾ 2 ಡೇಸಿಗೆ ಒಂದು ಟೈಮು ನೀರು ತುಂಬಿಸೋದು ಅದಕ್ಕೆ ಆಯಿತಾ. ಅದೇ ಸ್ವಲ್ಪ ರಿಸ್ಕ್ ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ನಾವು ಕೊಡದಲ್ಲಿ ಹೊತ್ಕೊಂಬರ್ಬೇಕು, ಆ ಥರ ಎಲ್ಲ ಇರುತ್ತೆ. ನೋಡಬೇಕು, ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ತಿಳಿಸ್ತೀನಿ ನಿಮಗೆ ಏನು ಮಾಡಿದ್ದೀವಿ ಅಂತ. ನೋಡ್ಬೋದು, ಅವರಿಗೆ ಖುಷಿಯಾಗಿ ಅವಾಗ ಕುಣಿತಾವೆ,